ನಮಸ್ಕಾರ ಕನ್ನಡಿಗರಿಗೆ, ಹೇಗಿದ್ರಿ ನೀವೆಲ್ಲ? ಮಗದೊಮ್ಮೆ ಸ್ವಾಗತ ಟೆಕ್ನಿಕಲ್ ಗ್ಯಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಹಾಗಾದರೆ ಇವತ್ತು ನಾವು ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಅಪ್ಲಿಕೇಶನ್ನ ಬಗ್ಗೆ ಮಾತಾಡ್ತಿದ್ದೇವೆ. ಆ ಅಪ್ಲಿಕೇಶನ್ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಕೆಲವೊಂದು ಬಾರಿಗೆ ನಿಮ್ಮ ಫೋನಿನ ಸ್ಪೀಕರ್ ಹಾಳಾಗಿ ಹೋಗಿರುತ್ತೆ, ಅಥವಾ ಒಂದೊಂದು ಜಾಗದಲ್ಲಿ ನೀವು ಪ್ರೈವೇಟ್ ಆಗಿ ಸಾಂಗ್ಸ್ ಅಥವಾ ಮ್ಯೂಸಿಕ್ಗಳನ್ನು ಕೇಳಬೇಕಾದಾಗ ನಿಮಗೆ ಇಯರ್ಫೋನು ಇರೋದಿಲ್ಲ, ಹಾಗೂ ಫೋನಿನ ಸ್ಪೀಕರ್ ಕೂಡ ಕೆಟ್ಟೋಗುತ್ತೆ. ಈ ಸಮಯದಲ್ಲಿ ನಿಮ್ಮ ಮೇಲಿನ ಒಂದು ಇಯರ್ಪೀಸ್ ಇರುತ್ತಲ್ಲ, ಅದನ್ನು ಬಳಸಿ ವಿಡಿಯೋ ಸಾಂಗ್ಸ್ ಹಾಗೂ ಮ್ಯೂಸಿಕ್ಕನ್ನು ನೀವು ಪ್ಲೇ ಮಾಡ್ಕೋಬೋದು. ಹಾಗಾದರೆ ಬನ್ನಿ, ಆ ಅಪ್ಲಿಕೇಶನ್ ಹೆಸರೇನು, ಡೌನ್ಲೋಡ್ ಹೇಗೆ ಮಾಡುವುದು, ಹಾಗೆ ಯೂಸ್ ಹೇಗೆ ಮಾಡುವುದು ಅಂತ ನೋಡೋಣ. ಬನ್ನಿ ವಿಡಿಯೋನು ಶುರು ಮಾಡೋಣ. ಹಾಗಾದರೆ ಸ್ನೇಹಿತರೆ, ಮೊದಲು ಪ್ಲೇಸ್ಟೋರ್ಗೆ ಹೋಗಿ, ಅಥವಾ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಆಲ್ರೆಡಿ ಇದೆ, ಅದರ ಮೇಲೆ ಡೈರೆಕ್ಟ್ ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟ್ ಅಪ್ಲಿಕೇಶನ್ಗೆ ತೆರೆಯುತ್ತೀರಾ. ಈಗ ನೀವು ಇಲ್ಲಿ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡೋದಾದರೆ ಸ್ಟೆಲ್ತ್ ಆಡಿಯೋ ಪ್ಲೇಯರ್ ಅಂತ ಸರ್ಚ್ ಮಾಡಿ. ಮೊದಲನೇದ್ದು ನಿಮಗೆ ಕಂಡೇ ಕಾಣುತ್ತೆ, ಸ್ಟೆಲ್ತ್ ಆಡಿಯೋ ಪ್ಲೇಯರ್ ಪ್ಲೇ ಆಡಿಯೋ ಆನ್ ಇಯರ್ಪೀಸ್. ಇದರ ರೇಟಿಂಗ್ಸ್ ಕೂಡ ನೋಡ್ಬೋದು, 3.9 ಅಂದರೆ 4ನ ಆಸುಪಾಸು. ಈಗ ಇದನ್ನು ನಾನು ಇನ್ಸ್ಟಾಲ್ ಮಾಡ್ತಾ ಇದ್ದೇನೆ. ಈಗ ಇನ್ಸ್ಟಾಲ್ ಆದ ನಂತರ ನಿಮಗೆ ಗೊತ್ತಾಗುತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಇದು ತುಂಬಾ ಸಿಂಪಲ್ ಆದ ಅಪ್ಲಿಕೇಶನ್, ತುಂಬಾ ಸಹಾಯಕಾರಿ ಅಪ್ಲಿಕೇಶನ್. ಯಾರದ್ದು ಫೋನಿನ ಸ್ಪೀಕರ್ ಖರಾಬಾಗಿರುತ್ತೋ, ಈಗ ಇದು ಇನ್ಸ್ಟಾಲ್ಡ್ ಆಗಿದೆ ನಮ್ಮ ಫೋನಲ್ಲಿ. ಈಗ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಇಲ್ಲಿ ಗಿವ್ ಪರ್ಮಿಷನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಲೋ ಅಂತ ಕ್ಲಿಕ್ ಮಾಡ್ತಾ ಹೋಗಿ. ಈಗ ನೋಡ್ತಾ ಇರ್ಬೋದು, ಇದು ನಿಮ್ಮ ಸಾಂಗ್ನ ಲಿಸ್ಟನ್ನು ಇಲ್ಲಿ ತೆರೆದಿದೆ. ಇಲ್ಲಿ ನಿಮಗೆ ಯಾವ ಸಾಂಗ್ ಬೇಕು ಅದನ್ನು ಪ್ಲೇ ಮಾಡಿ, ಅಥವಾ ಆಡಿಯೋನು ಪ್ಲೇ ಮಾಡಿ. ನಿಮಗೆ ನಿಮ್ಮ ಫೋನಿನ ಎಷ್ಟು ಇಯರ್ ಪೀಸ್ಗಳು ಇರ್ತವೋ, ಈಗಿನ ಫೋನಿನಲ್ಲಿ ಮೇಲೆ ಒಂದು ತೆಳಗೆ ಒಂದು ಬರ್ತಾ ಇದೆ, ಅಲ್ಲಿ ಅವು ಎರಡರಲ್ಲಿ ಪ್ಲೇ ಆಗುತ್ತೆ. ಒಂದೇ ಇದ್ದರೆ ಒಂದರಲ್ಲಿ ಪ್ಲೇ ಆಗುತ್ತೆ ನಿಮ್ಮ ಸ್ಪೀಕರ್ ಕೆಟ್ಟು ಹೋಗಿದ್ದರೆ. ಇಲ್ಲಿ ಇದರಲ್ಲಿ ನೀವು ವಿಡಿಯೋನು ಪ್ಲೇ ಮಾಡಿ ಕೂಡ ನೋಡಬಹುದು. ಮೊದಲು ಇಲ್ಲಿ ಆಡಿಯೋ ಸ್ಯಾಂಪಲ್ಸ್ಗಳನ್ನು ನೋಡಿ. ಈಗ ವಿಡಿಯೋನು ಪ್ಲೇ ಮಾಡಲು ಮೇಲೆ 3 ಲೈನ್ಸ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿಡಿಯೋ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ವಿಡಿಯೋ ಲಿಸ್ಟ್ಗಳನ್ನು ತೋರಿಸುತ್ತೆ, ಅದರ ಮೇಲೆ ಬೇರೆ ಬೇರೆ ವಿಡಿಯೋಗಳನ್ನು ಕ್ಲಿಕ್ ಮಾಡ್ತಾ ಹೋಗಿ. ವಿಡಿಯೋ ಇಲ್ಲಿ ಪ್ಲೇ ಆಗುತ್ತೆ, ಮೇಲೆ ಇಯರ್ಪೀಸ್ನಲ್ಲಿ ನಿಮ್ಮ ಸೌಂಡ್ ಕೇಳ್ತಾ ಇರುತ್ತೆ. ಈ ಥರ ನಿಮ್ಮ ಫೋನಿನ ಸ್ಪೀಕರ್ ಖರಾಬಾದಾಗ ಅಥವಾ ಕೇಳಲಾರದ ಸಿಚುವೇಷನ್ನಲ್ಲಿ ನೀವು ಮೇಲಿನ ಇಯರ್ಪೀಸನ್ನು ಬಳಸಿಕೊಂಡು ಆಡಿಯೋನು ಕೇಳಬಹುದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಆದ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬಾಯ್. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ರೆಡ್ ಕಲರ್ ಅಲ್ಲಿ ನೋಡಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ.